ಅದು ಇಂಜಿನಿಯರಿಂಗ್ ಕಾಲೇಜ್ನ ಹಾಸ್ಟೆಲ್. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಮಾಡುವಂತಹ ಊಟ ಮಾತ್ರ ಕಳಪೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಮಾಡಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ. ವಾರ್ಡನ್ ವಿರುದ್ಧ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು. ಹುಳ ಬಿದ್ದಿರುವ ಅಕ್ಕಿ ಚೀಲಗಳು, ಕೊಳೆತ ಹಣ್ಣುಗಳು, ಸ್ವಚ್ಛತೆ ಇಲ್ಲದ ಅಡುಗೆ ಮನೆ. ಹಸಿವು ಆಗಿದೆ ಅಂತ ಬಂದ್ರೆ ವಿದ್ಯಾರ್ಥಿಗಳಿಗೆ ಸಿಗೋದು ಕಳಪೆ ಆಹಾರ. ಹಾವೇರಿ ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಕಳೆದ ಕೆಲವು ತಿಂಗಳಿನಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ ಅರಸು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕಂಡು ಬರ್ತಿವೆ. 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೆ ಇವರಿಗೆ ಸರಿಯಾದ ಉಪಹಾರ ಮತ್ತು ಊಟದ ವ್ಯವಸ್ಥೆ ಇಲ್ಲ. ಮೇಲಾಗಿ ವಾಶ್ರೂಮ್ ಸರಿ ಇಲ್ಲ ಸರ್. ಅಡುಗೆ ಮಾಡೋರಿಗೆ ಏನು ಮಾಡೋಕ್ಕೆ ಬರಲ್ಲ ಸರ್. ಯಾವುದೋ ಸರ್ಕಾರಿ ಎಕ್ಸಾಮ್ ಬರೆದು ಬಂದು ಇಲ್ಲಿದ್ದಾರೆ ಸರ್. ಅವರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಸರ್ ಆಫೀಸರ್ಸು. ಮೇಲಾಗಿ ಮತ್ತು ಲೈಬ್ರರಿ ಇಲ್ಲ ಸರ್, ಸ್ಪೋರ್ಟ್ಸ್ ಕಿಟ್ ಇಲ್ಲ ಸರ್. ಸ್ಟೂಡೆಂಟ್ಸಿಗೆ ಸರ್ಕಾರ ಏನು ದೇವರಾಜ ಅರಸು ಅವ್ರು ಮಾಡೋಗಿರೋದೇನಿದೆ ಅಲ್ಲ ಸರ್, ಅದರಿಂದ ಸಿಗಬೇಕಾಗಿದ್ದು ಏನೂ ಸಿಗ್ತಾ ಇಲ್ಲ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿ ಪ್ರತಿ ತಿಂಗಳು 1800 ರೂಪಾಯಿ ಸರ್ಕಾರ ನೀಡುತ್ತೆ. ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿಲ್ಲ. 7 ತಿಂಗಳು ಸರ್ ಸರಿಯಾಗಿ ಕಿಟ್ ಕೊಟ್ಟಿಲ್ಲ ಸರ್. ಒಟ್ಟ ಮತ್ತು ಹೆಲ್ತ್ ಕಿಟ್ಟಿಂದ ಏನು ಸರ್ ಯಾರಿಗೆ ಏನು ರಾತ ಏನಿಲ್ಲ ಸರ್. ಇಲ್ಲಿ ಒಟ್ಟ ಏನಾರು ಗಾಯ ಆಯ್ತು ಏನು ಒಟ್ಟ ಇದಿಲ್ಲ ಸರ್, ಏನೂ ಇಲ್ಲ. ಮತ್ತು ಒಟ್ಟ ಇಲ್ಲಿ ಏನು ಸೋಪ್ ಆಯ್ತು ಸರ್, ಏನಾಯ್ತು ಸರ್ ಒಟ್ಟ ಕೊಟ್ಟಲ್ಲ ಸರ್. ಒಟ್ಟ ಎಷ್ಟು ಜಾಸ್ತಿ ಸರ್ ಈಗ ಒಂದು 7 ತಿಂಗಳು ಸರ್ ಒಟ್ಟ ಕೊಟ್ಟಿಲ್ಲ ಸರ್. ನೆಕ್ಸ್ಟ್ ಒಟ್ಟ ಮತ್ತು ಗ್ರಂಥಾಲಯ ಅಂದ್ರೆ ಸರ್ ಒಂದು ಬುಕ್ ಇಲ್ಲ ಸರ್ ಅಲ್ಲಿ. ಮತ್ತು ಸರ್ ನೀವು ಓದಿಲ್ಲ ಅಂತಂದು ಹೇಳ್ತಾರೆ ಸರ್, ಎಲ್ಲ ಓದಿರ್ತಾರೆ ಸರ್. ಅಧಿಕಾರಿಗಳ ಮತ್ತು ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಗುಣಮಟ್ಟದ ಆಹಾರ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಇಂಜಿನಿಯರಿಂಗ್ ಕಾಲೇಜ್ನ ಹಾಸ್ಟೆಲ್. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಮಾಡುವಂತಹ ಊಟ ಮಾತ್ರ ಕಳಪೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಮಾಡಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ. ವಾರ್ಡನ್ ವಿರುದ್ಧ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು. ಹುಳ ಬಿದ್ದಿರುವ ಅಕ್ಕಿ ಚೀಲಗಳು, ಕೊಳೆತ ಹಣ್ಣುಗಳು, ಸ್ವಚ್ಛತೆ ಇಲ್ಲದ ಅಡುಗೆ ಮನೆ. ಹಸಿವು ಆಗಿದೆ ಅಂತ ಬಂದ್ರೆ ವಿದ್ಯಾರ್ಥಿಗಳಿಗೆ ಸಿಗೋದು ಕಳಪೆ ಆಹಾರ. ಹಾವೇರಿ ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಕಳೆದ ಕೆಲವು ತಿಂಗಳಿನಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ ಅರಸು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕಂಡು ಬರ್ತಿವೆ. 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೆ ಇವರಿಗೆ ಸರಿಯಾದ ಉಪಹಾರ ಮತ್ತು ಊಟದ ವ್ಯವಸ್ಥೆ ಇಲ್ಲ. ಮೇಲಾಗಿ ವಾಶ್ರೂಮ್ ಸರಿ ಇಲ್ಲ ಸರ್. ಅಡುಗೆ ಮಾಡೋರಿಗೆ ಏನು ಮಾಡೋಕ್ಕೆ ಬರಲ್ಲ ಸರ್. ಯಾವುದೋ ಸರ್ಕಾರಿ ಎಕ್ಸಾಮ್ ಬರೆದು ಬಂದು ಇಲ್ಲಿದ್ದಾರೆ ಸರ್. ಅವರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಸರ್ ಆಫೀಸರ್ಸು. ಮೇಲಾಗಿ ಮತ್ತು ಲೈಬ್ರರಿ ಇಲ್ಲ ಸರ್, ಸ್ಪೋರ್ಟ್ಸ್ ಕಿಟ್ ಇಲ್ಲ ಸರ್. ಸ್ಟೂಡೆಂಟ್ಸಿಗೆ ಸರ್ಕಾರ ಏನು ದೇವರಾಜ ಅರಸು ಅವ್ರು ಮಾಡೋಗಿರೋದೇನಿದೆ ಅಲ್ಲ ಸರ್, ಅದರಿಂದ ಸಿಗಬೇಕಾಗಿದ್ದು ಏನೂ ಸಿಗ್ತಾ ಇಲ್ಲ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿ ಪ್ರತಿ ತಿಂಗಳು 1800 ರೂಪಾಯಿ ಸರ್ಕಾರ ನೀಡುತ್ತೆ. ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿಲ್ಲ. 7 ತಿಂಗಳು ಸರ್ ಸರಿಯಾಗಿ ಕಿಟ್ ಕೊಟ್ಟಿಲ್ಲ ಸರ್. ಒಟ್ಟ ಮತ್ತು ಹೆಲ್ತ್ ಕಿಟ್ಟಿಂದ ಏನು ಸರ್ ಯಾರಿಗೆ ಏನು ರಾತ ಏನಿಲ್ಲ ಸರ್. ಇಲ್ಲಿ ಒಟ್ಟ ಏನಾರು ಗಾಯ ಆಯ್ತು ಏನು ಒಟ್ಟ ಇದಿಲ್ಲ ಸರ್, ಏನೂ ಇಲ್ಲ. ಮತ್ತು ಒಟ್ಟ ಇಲ್ಲಿ ಏನು ಸೋಪ್ ಆಯ್ತು ಸರ್, ಏನಾಯ್ತು ಸರ್ ಒಟ್ಟ ಕೊಟ್ಟಲ್ಲ ಸರ್. ಒಟ್ಟ ಎಷ್ಟು ಜಾಸ್ತಿ ಸರ್ ಈಗ ಒಂದು 7 ತಿಂಗಳು ಸರ್ ಒಟ್ಟ ಕೊಟ್ಟಿಲ್ಲ ಸರ್. ನೆಕ್ಸ್ಟ್ ಒಟ್ಟ ಮತ್ತು ಗ್ರಂಥಾಲಯ ಅಂದ್ರೆ ಸರ್ ಒಂದು ಬುಕ್ ಇಲ್ಲ ಸರ್ ಅಲ್ಲಿ. ಮತ್ತು ಸರ್ ನೀವು ಓದಿಲ್ಲ ಅಂತಂದು ಹೇಳ್ತಾರೆ ಸರ್, ಎಲ್ಲ ಓದಿರ್ತಾರೆ ಸರ್. ಅಧಿಕಾರಿಗಳ ಮತ್ತು ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಗುಣಮಟ್ಟದ ಆಹಾರ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಇಂಜಿನಿಯರಿಂಗ್ ಕಾಲೇಜ್ನ ಹಾಸ್ಟೆಲ್. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಮಾಡುವಂತಹ ಊಟ ಮಾತ್ರ ಕಳಪೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಮಾಡಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ. ವಾರ್ಡನ್ ವಿರುದ್ಧ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು. ಹುಳ ಬಿದ್ದಿರುವ ಅಕ್ಕಿ ಚೀಲಗಳು, ಕೊಳೆತ ಹಣ್ಣುಗಳು, ಸ್ವಚ್ಛತೆ ಇಲ್ಲದ ಅಡುಗೆ ಮನೆ. ಹಸಿವು ಆಗಿದೆ ಅಂತ ಬಂದ್ರೆ ವಿದ್ಯಾರ್ಥಿಗಳಿಗೆ ಸಿಗೋದು ಕಳಪೆ ಆಹಾರ. ಹಾವೇರಿ ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಕಳೆದ ಕೆಲವು ತಿಂಗಳಿನಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ ಅರಸು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕಂಡು ಬರ್ತಿವೆ. 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೆ ಇವರಿಗೆ ಸರಿಯಾದ ಉಪಹಾರ ಮತ್ತು ಊಟದ ವ್ಯವಸ್ಥೆ ಇಲ್ಲ.
ಮೇಲಾಗಿ ವಾಶ್ರೂಮ್ ಸರಿ ಇಲ್ಲ ಸರ್, ಅಡುಗೆ ಮಾಡೋರಿಗೆ ಏನು ಮಾಡೋಕ್ಕೆ ಬರಲ್ಲ ಸರ್. ಯಾವುದೋ ಸರ್ಕಾರಿ ಎಕ್ಸಾಮ್ ಬರೆದು ಬಂದು ಇಲ್ಲಿದ್ದಾರೆ ಸರ್, ಅವರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಸರ್ ಆಫೀಸರ್ಸು. ಮೇಲಾಗಿ ಮತ್ತು ಲೈಬ್ರರಿ ಇಲ್ಲ ಸರ್, ಸ್ಪೋರ್ಟ್ಸ್ ಕಿಟ್ ಇಲ್ಲ ಸರ್. ಸ್ಟೂಡೆಂಟ್ಸಿಗೆ ಸರ್ಕಾರ ಏನು ದೇವರಾಜ್ ಅರಸು ಅವ್ರು ಮಾಡೋಗಿರೋದೇನಿದೆ ಅಲ್ಲ ಸರ್, ಅದರಿಂದ ಸಿಗಬೇಕಾಗಿದ್ದು ಏನೂ ಸಿಗ್ತಾ ಇಲ್ಲ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿ ಪ್ರತಿ ತಿಂಗಳು 1800 ರೂಪಾಯಿ ಸರ್ಕಾರ ನೀಡುತ್ತೆ. ಆದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿಲ್ಲ. 7 ತಿಂಗಳು ಸರ್ ಸರಿಯಾಗಿ ಕಿಟ್ ಕೊಟ್ಟಿಲ್ಲ ಸರ್ ಒಟ್ಟ. ಮತ್ತು ಹೆಲ್ತ್ ಕಿಟ್ಟಿಂದ ಏನು ಸರ್ ಯಾರಿಗೆ ಏನು ಆತ ಏನೂ ಇಲ್ಲ ಸರ್ ಇಲ್ಲಿ ಒಟ್ಟ. ಏನಾರು ಗಾಯ ಆಯ್ತು ಏನು ಒಟ್ಟ ಇದೆಯಲ್ಲ ಸರ್ ಏನೂ ಇಲ್ಲ. ಮತ್ತು ಒಟ್ಟ ಇಲ್ಲಿ ಏನು ಸೋಪ್ ಆಯ್ತು ಸರ್ ಏನು ಆಯ್ತು ಸರ್ ಒಟ್ಟ ಕೊಡಲ್ಲ ಸರ್ ಒಟ್ಟ ಎಷ್ಟು ಜಾಸ್ತಿ ಸರ್ ಈಗ ಒಂದು 7 ತಿಂಗಳು ಸರ್ ಒಟ್ಟ ಕೊಟ್ಟಿಲ್ಲ ಸರ್ ನೆಕ್ಸ್ಟ್ ಒಟ್ಟ. ಮತ್ತು ಗ್ರಂಥಾಲಯ ಅಂದ್ರೆ ಸರ್ ಒಂದು ಬುಕ್ ಇಲ್ಲ ಸರ್ ಅಲ್ಲಿ. ಮತ್ತು ಸರ್ ನೀವು ಓದಿಲ್ಲ ಅಂತ ಹೇಳ್ತಾರೆ ಸರ್, ಎಲ್ಲ ಓದಿರ್ತಾರೆ ಸರ್. ಅಧಿಕಾರಿಗಳ ಮತ್ತು ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಗುಣಮಟ್ಟದ ಆಹಾರ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಅದು ಇಂಜಿನಿಯರಿಂಗ್ ಕಾಲೇಜಿನ ಹಾಸ್ಟೆಲ್. ಆದರೆ ಅಲ್ಲಿನ ವಿದ್ಯಾರ್ಥಿಗಳು ಮಾಡುವಂತಹ ಊಟ ಮಾತ್ರ ಕಳಪೆ. ಇದರಿಂದ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ಮಾಡಿದ್ದೇನು ಗೊತ್ತಾ? ಇಲ್ಲಿದೆ ನೋಡಿ. ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿಗಳಿಗೆ ಕಳಪೆ ಆಹಾರ. ವಾರ್ಡನ್ ವಿರುದ್ಧ ರೊಚ್ಚಿಗೆದ್ದ ವಿದ್ಯಾರ್ಥಿಗಳು. ಹುಳ ಬಿದ್ದಿರುವ ಅಕ್ಕಿ ಚೀಲಗಳು, ಕೊಳೆತ ಹಣ್ಣುಗಳು, ಸ್ವಚ್ಛತೆ ಇಲ್ಲದ ಅಡುಗೆ ಮನೆ. ಹಸಿವು ಆಗಿದೆ ಅಂತ ಬಂದ್ರೆ ವಿದ್ಯಾರ್ಥಿಗಳಿಗೆ ಸಿಗೋದು ಕಳಪೆ ಆಹಾರ. ಹಾವೇರಿ ಇಂಜಿನಿಯರಿಂಗ್ ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ತಾಂಡವವಾಡ್ತಿದೆ. ಕಳೆದ ಕೆಲವು ತಿಂಗಳಿನಿಂದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ದೇವರಾಜ್ ಅರಸು ಹಾಸ್ಟೆಲ್ನಲ್ಲಿ ಅವ್ಯವಸ್ಥೆ ಕಂಡು ಬರ್ತಿವೆ. 150ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದು ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದ್ರೆ ಇವರಿಗೆ ಸರಿಯಾದ ಉಪಹಾರ ಮತ್ತು ಊಟದ ವ್ಯವಸ್ಥೆ ಇಲ್ಲ. ಮೇಲಾಗಿ ವಾಶ್ರೂಮ್ ಸರಿ ಇಲ್ಲ ಸರ್, ಅಡುಗೆ ಮಾಡೋರಿಗೆ ಏನು ಮಾಡೋಕ್ಕೆ ಬರಲ್ಲ ಸರ್. ಯಾವುದೋ ಸರ್ಕಾರಿ ಎಕ್ಸಾಮ್ ಬರೆದು ಬಂದು ಇಲ್ಲಿದ್ದಾರೆ ಸರ್, ಅವರಿಗೆ ಕರೆಕ್ಟಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಸರ್ ಆಫೀಸರ್ಸು. ಮೇಲಾಗಿ ಮತ್ತು ಲೈಬ್ರರಿ ಇಲ್ಲ ಸರ್, ಸ್ಪೋರ್ಟ್ಸ್ ಕಿಟ್ ಇಲ್ಲ ಸರ್. ಸ್ಟೂಡೆಂಟ್ಸಿಗೆ ಸರ್ಕಾರ ಏನು ದೇವರಾಜ್ ಅರಸು ಅವ್ರು ಮಾಡೋಗಿರೋದೇನಿದೆ ಅಲ್ಲ ಸರ್, ಅದರಿಂದ ಸಿಗಬೇಕಾಗಿದ್ದು ಏನೂ ಸಿಗ್ತಾ ಇಲ್ಲ ಸರ್. ಪ್ರತಿಯೊಬ್ಬ ವಿದ್ಯಾರ್ಥಿಯ ಹೆಸರಿನಲ್ಲಿ ಪ್ರತಿ ತಿಂಗಳು 1800 ರೂಪಾಯಿ ಸರ್ಕಾರ ನೀಡುತ್ತೆ. ಆದ್ರೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಆಹಾರ ಪೂರೈಕೆ ಆಗುತ್ತಿಲ್ಲ. 7 ತಿಂಗಳು ಸರ್ ಸರಿಯಾಗಿ ಕಿಟ್ ಕೊಟ್ಟಿಲ್ಲ ಸರ್ ಒಟ್ಟ. ಮತ್ತು ಹೆಲ್ತ್ ಕಿಟ್ಟಿಂದ ಏನು ಸರ್ ಯಾರಿಗೆ ಏನು ಆತ ಏನೂ ಇಲ್ಲ ಸರ್ ಇಲ್ಲಿ ಒಟ್ಟ. ಏನಾರು ಗಾಯ ಆಯ್ತು ಏನು ಒಟ್ಟ ಇದೆಯಲ್ಲ ಸರ್ ಏನೂ ಇಲ್ಲ. ಮತ್ತು ಒಟ್ಟ ಇಲ್ಲಿ ಏನು ಸೋಪ್ ಆಯ್ತು ಸರ್ ಏನು ಆಯ್ತು ಸರ್ ಒಟ್ಟ ಕೊಡಲ್ಲ ಸರ್ ಒಟ್ಟ ಎಷ್ಟು ಜಾಸ್ತಿ ಸರ್ ಈಗ ಒಂದು 7 ತಿಂಗಳು ಸರ್ ಒಟ್ಟ ಕೊಟ್ಟಿಲ್ಲ ಸರ್ ನೆಕ್ಸ್ಟ್ ಒಟ್ಟ. ಮತ್ತು ಗ್ರಂಥಾಲಯ ಅಂದ್ರೆ ಸರ್ ಒಂದು ಬುಕ್ ಇಲ್ಲ ಸರ್ ಅಲ್ಲಿ. ಮತ್ತು ಸರ್ ನೀವು ಓದಿಲ್ಲ ಅಂತ ಹೇಳ್ತಾರೆ ಸರ್, ಎಲ್ಲ ಓದಿರ್ತಾರೆ ಸರ್. ಅಧಿಕಾರಿಗಳ ಮತ್ತು ಗುತ್ತಿಗೆದಾರ ನಿರ್ಲಕ್ಷ್ಯದಿಂದ ಗುಣಮಟ್ಟದ ಆಹಾರ ಸಿಗುತ್ತಿಲ್ಲ. ಗುಣಮಟ್ಟದ ಆಹಾರ ನೀಡಬೇಕೆಂದು ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ.